ಈ ಕೇಸ್ ಒಂಥರ ವಿಚಿತ್ರ. ಇಲ್ಲಿ ಒಬ್ಬರಿಗೆ ಏಟ್ ಬಿದ್ರೆ ಮತ್ತೊಬ್ಬರಿಗೆ ಪಿಟ್ ಬೀಳುತ್ತೆ. ದರ್ಶನ್ರನ್ನ ಚಿತ್ರರಂಗದಿಂದ ಬ್ಯಾನ್ ಮಾಡುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಸಿಕ್ಕಾಪಟ್ಟೆ ಒತ್ತಡ ಇದೆ. ಹಾಗಂತ ದರ್ಶನ್ ಬ್ಯಾನ್ ಸಾಧ್ಯನಾ? ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಇವತ್ತು ಇದೇ ವಿಚಾರವಾಗಿ ಚರ್ಚೆಯಾಗಿದೆ. ಆದರೆ ಬ್ಯಾನ್ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬರಲಾಗಿಲ್ಲ. ಬ್ಯಾನ್ ಅನ್ನತಕ್ಕಂಥ ಪದವನ್ನ ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಅಥವಾ ಒಂದು ಸಂಸ್ಥೆ ಒಬ್ಬ ವ್ಯಕ್ತಿಯ ವಿರುದ್ಧ ತಗೊಳ್ಳಿಕ್ಕೆ ಆಗಲ್ಲ ಮೇಡಮ್. ದರ್ಶನ್ನ ಅದೆಷ್ಟೇ ಪ್ರೀತಿಸಿ ಅದೆಷ್ಟೇ ದ್ವೇಷ ಮಾಡಿ ಆದ್ರೆ ದರ್ಶನ್ ಎಂಬ ದೈತ್ಯ ನಟನನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಚಂದನವನದ ಚಿನ್ನದ ಮೊಟ್ಟೆ ಇಡುವ ಕೋಳಿ ಇದು ಎಲ್ಲ ಅನ್ನದಾತ ನಿರ್ಮಾಪಕರು ಬಲ್ರು. ಹಾಕಿದ ಹಣಕ್ಕೆ ಮೋಸ ಇಲ್ಲ, ಕೊಟ್ಟ ದುಡ್ಡಿಗೆ ಪ್ರೇಕ್ಷಕನಿಗೂ ಹಬ್ಬದೂಟ. ದರ್ಶನ್ ಹೊಡಿ ಬಡಿ ಮಾಸ್ ಡೈಲಾಗ್ಗಳಿಗೆ ಥಿಯೇಟರ್ನಲ್ಲಿ ಬೀಳುವ ಶಿಳ್ಳೆಗಳ ಸುರಿಮಳೆ ಬೇರೆಲ್ಲೂ ಸಾಧ್ಯನೇ ಇಲ್ಲ ಅನ್ನೋದು ಒಪ್ಲೇಬೇಕು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂದರ್. ಸ್ಯಾಂಡಲ್ವುಡ್ ನಿರ್ಮಾಪಕರಿಗೆ ಶುರುವಾಯಿತು ಟೆನ್ಷನ್. ಸೆಲೆಬ್ರಿಟಿ ಪಟ್ಟ ಅಟ್ಟಕ್ಕೇರಿದ ಬಳಿಕ ಈಗ ಪಾತಾಳ ಕಾಣ್ತಿದೆ. ಹತ್ಯೆ ಕೇಸ್ನಲ್ಲಿ ಸುತ್ತಕೊಂಡ ಹೆಸರು ಬೀದಿಯಲ್ಲಿ ಬಿಕ್ರಿಯಾಗ್ತಿದೆ. ಕನ್ನಡ ಸಿನಿಮಾಗಳೇ ಇಲ್ಲದೆ ಬರಗೆಟ್ಟು ಕೂತ ಚಿತ್ರರಂಗಕ್ಕೆ ಈ ಕೇಸು ಮರ್ಮಾಘಾತವನ್ನೇ ನೀಡಿದೆ. ಸ್ಯಾಂಡಲ್ವುಡ್ನ ಸ್ಟಾರ್ ನಟ ಜೈಲು ಪಾಲಾಗಿರುವುದು ಮುಂದಿನ ಕ್ರಮದ ಬಗ್ಗೆ ಕೈ ಕಟ್ಟಿ ಹಾಕಿದೆ. ರಾಜ್ಯಾದ್ಯಂತ ಹಲವು ಸಂಘಟನೆಗಳು ದರ್ಶನ್ ಬ್ಯಾನ್ ಮಾಡಿ ಅಂತ ಆಗ್ರಹಿಸ್ತಾ ಇದ್ದು, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಉಭಯ ಸಂಕಟಕ್ಕೆ ಬಿದ್ದಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಈ ಬಗ್ಗೆ ಸಭೆ ನಡೆದಿದೆ. ಚೇಂಬರ್ನ ಅಧ್ಯಕ್ಷ ಎನ್ಎಂ ಸುರೇಶ್ ಅಧ್ಯಕ್ಷತೆಯಲ್ಲಿ ಕಲಾವಿದರ ಸಂಘ, ನಿರ್ಮಾಪಕ, ನಿರ್ದೇಶಕರ ಸಂಘ, ಪ್ರದರ್ಶಕರ ಸಂಘ, ಚಿತ್ರರಂಗದ ಸಂಘಟನೆಗಳ ಒಕ್ಕೂಟದ 20ಕ್ಕೂ ಹೆಚ್ಚು ಸದಸ್ಯರು ಸಭೆಯಲ್ಲಿ ಭಾಗಿಯಾಗಿದ್ರು. ಸಭೆಯಲ್ಲಿ ಚಿತ್ರರಂಗದಿಂದ ದರ್ಶನ್ ಬ್ಯಾನ್ ಕುರಿತು ಹೆಚ್ಚಿದ ಒತ್ತಡದ ಬಗ್ಗೆ ಚರ್ಚೆಯಾಗಿದೆ. ಆದರೆ ಬ್ಯಾನ್ ಬದಲು ಅಸಹಕಾರ ಅನ್ನೋ ಪರ್ಯಾಯ ಮಾರ್ಗ ಕಂಡುಕೊಂಡಂತೆ ಕಾಣಿಸ್ತಿದೆ. ಬ್ಯಾನ್ ವಿಚಾರ ಬಂದಾಗ ಬ್ಯಾನ್ ಮಾಡೋದು ವಿಚಾರದಲ್ಲಿ ನಮ್ಮದು ಚರ್ಚೆ ಆದ್ರೂ ಕೂಡ ಅದನ್ನ ಕಲಾವಿದ ಸಂಘ ಎಲ್ಲ ಅಂಗಸಂಸ್ಥೆ ಕೂತ್ಕೊಂಡು ಎನ್ಕ್ವೈರಿ ರಿಪೋರ್ಟ್ ಬಂದ್ಮೇಲೆ ಅಂದ್ರೆ 15 ದಿನ ಆಗಲ್ಲ, 20 ದಿನ ಆಗಲ್ಲ. ಈಗ ಆಲ್ರೆಡಿ ಗೊತ್ತಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಿರಂತರ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಅಂತ ಟೈಮಲ್ಲಿ ಆ ಸಂದರ್ಭಗಳು ಏನ್ ಡಿಸಿಷನ್ ತಗೊಂಡಿದ್ರೆ ನಾವೆಲ್ಲರಿಗೂ ಅಂಗಸಂಸ್ಥೆ ಕರೆಸಿ ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ಅದನ್ನ ಮಾಡ್ತೀವಿ ಅಂತ. ಇನ್ನೊಂದ್ ಕಡೆ ನಿರ್ಮಾಪಕರ ಸಂಘ ಕೂಡ ಬ್ಯಾನ್ ವಿಚಾರದಲ್ಲಿ ಸ್ಪಷ್ಟ ನಿಲುವಿಗೆ ಬಾರ್ಲಾಗದೆ ಪರದಾಡ್ತಾ ಇದೆ. ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಪ್ರಕಾರ ಬ್ಯಾನ್ ಮಾಡೋದ್ರಿಂದ ನಿರ್ಮಾಪಕರು ಬೀದಿಗೆ ಬರ್ತಾರೆ. ಈಗಾಗಲೇ ಹಲವು ಚಿತ್ರಗಳ ಕಾಲ್ ಶೀಟ್ ಪೆಂಡಿಂಗ್ ಇದೆ ಅಂತ ಕಾರಣ ಕೊಡ್ತಿದ್ದಾರೆ. ಬ್ಯಾನ್ ಅನ್ನತಕ್ಕಂಥ ಪದವನ್ನ ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಅಥವಾ ಒಂದು ಸಂಸ್ಥೆ ಒಬ್ಬ ವ್ಯಕ್ತಿಯ ವಿರುದ್ಧ ತಗೊಳ್ಳಿಕ್ಕೆ ಆಗಲ್ಲ ಮೇಡಮ್. ಯಾಕಂದ್ರೆ ಅಸಹಕಾರ ಅಂತ ಇದೆ, ಆ ಅಸಹಕಾರನ ಮಾಡಬಹುದು. ಯಾಕಂದ್ರೆ ಅದು ಅಸಹಕಾರದಲ್ಲಿ ಅವರು ಯಾವ ಚಿತ್ರರಂಗದ ಯಾವುದೇ ಆಯಾಮದಲ್ಲೂ ಕೂಡ ಗುರುತಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ರೇಣುಕಾಸ್ವಾಮಿ ಕೊಲೆ ಸಂಬಂಧ ಚಿತ್ರರಂಗ ಯಾವುದೇ ಸಾಂತ್ವನ ಹೇಳಿಲ್ಲ. ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಹೀಗಾಗಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನದ ಜೊತೆ ಪರಿಹಾರ ನೀಡುವ ನಿಟ್ಟಿನಲ್ಲೂ ಸಭೆಯಲ್ಲಿ ಚರ್ಚೆಯಾಗಿದೆ ಅಂತ ಗೊತ್ತಾಗಿದೆ. ಸದ್ಯ ದರ್ಶನ್ ಹಲವು ಬೃಹತ್ ಬಜೆಟ್ಗಳ ಚಿತ್ರಗಳಿಗೆ ಸಹಿ ಹಾಕಿದ್ದಾರೆ. ಇದರಲ್ಲಿ ಪ್ರಮುಖವಾಗಿರೋದು ಮಿಲನ ಖ್ಯಾತಿಯ ಪ್ರಕಾಶ್ ನಿರ್ದೇಶನದ ಜೊತೆಗೆ ನಿರ್ಮಾಣ ಮಾಡ್ತಿರುವ ಡೆವಿಲ್ ಡಿಸೆಂಬರ್ನಲ್ಲಿ ರಿಲೀಸ್ ಆಗಬೇಕಿತ್ತು. ಬಿ ಸುರೇಶ್ ನಿರ್ಮಾಣದ ತರುಣ್ ಸುಧೀರ್ ನಿರ್ದೇಶನದ ಸಿಂಧೂರ ಲಕ್ಷ್ಮಣ ಚಿತ್ರಕ್ಕೂ ದರ್ಶನ್ ಸಹಿ ಹಾಕಿದ್ದಾರೆ. ಜೋಗಿ ಪ್ರೇಮ್ ನಿರ್ದೇಶನದ ಕೆವಿಎನ್ ಪ್ರೊಡಕ್ಷನ್ ಅಡಿ ಬಿಗ್ ಬಜೆಟ್ ಸಿನಿಮಾಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದಿಷ್ಟೇ ಅಲ್ಲ, ಇನ್ನು ಕೆಲವು ಸಿನಿಮಾಗಳಿಗೆ ಕಾಲ್ ಶೀಟ್ ಕೊಟ್ಟಿದ್ದಾರೆ. ಸದ್ಯ ದರ್ಶನ್ ಬಂಧನದಿಂದ ನಿರ್ಮಾಪಕರು ಆತಂಕಕ್ಕೆ ಸಿಲುಕಿದ್ದಾರೆ. ಕೋಟಿ ದುಡ್ಡು ಸುರಿದಿರುವ ನಿರ್ಮಾಪಕರು ಮುಂದೇನು ಅನ್ನೋ ಚಿಂತೆಯಲ್ಲಿದ್ದಾರೆ. ಲೋಕೇಶ್, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.